ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಹುಡುಗರು PUC ಮುಗಿದಾದ ನಂತರ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಬರ್ತಾವಲ್ಲ ಅಣ್ಣ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸದ್ಯಕ್ಕೆ ಈಗ 2 ಡೇಸ್ ಆಯಿತು. ಬಹಳ ಇವಾಗ ಸದ್ಯಕ್ಕಂತೂ ಎಲ್ಲರೂ ಕೂಡ ಗೊತ್ತಾಗ್ತದೆ. ಓಕೆ, ಒಂದು 2 ಡೇಸ್ ಆಯಿತು. ಎಲ್ಲ ಕಡೆ ಇದು ನ್ಯೂಸ್ ಪೇಪರು ಮತ್ತು ಎಲ್ಲನೂ ಕೂಡ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿಬಿಟ್ಟು ನಾವು ಕೂಡ ಮಾಡಿಬಿಡೋಣ, ಯಾಕಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಹೆಲ್ಪ್ ಆಗಬಹುದು ಅಂತಂದು ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸರಿ, ಯಾರೆಲ್ಲ ಅರ್ಜಿ ಹಾಕಬೇಕು, ಏನೇನೆಲ್ಲ ಕ್ರೈಟೇರಿಯಾ ಇದಾವೆ ಅಂತಂದು ಕೂಡ ಹೇಳ್ತೀನಿ. ಸದ್ಯಕ್ಕಂತಂದು ಈ ವಿಡಿಯೋ ಆದಷ್ಟು ಫುಲ್ ನೋಡೋಕ್ಕೆ ಟ್ರೈ ಮಾಡಿರಿ, ಯಾಕಂದರೆ ಫುಲ್ ಇಂಪಾರ್ಟೆಂಟ್. ಯಾಕಂದರೆ ಸ್ಕಾಲರ್ಶಿಪ್ ಅನ್ನೋದು ಯಾರು ಕೂಡ ಈಸಿ ಕೊಡಲ್ಲ. ಹಾಗಾಗಿಬಿಟ್ಟು ಕೆಲವೊಂದಿಷ್ಟು ಕಂಡೀಷನ್ಸ್ ಇರ್ತವೆ, ಅದನ್ನೆಲ್ಲ ನೀವು ಎಲಿಜಿಬಲ್ ಅಂತಂದರೆ ನೀವು ಕೂಡ ಆರಾಮಾಗಿ ಸ್ಕಾಲರ್ಶಿಪ್ ಪಡಿಬಹುದು. ಓಕೆ, ಇವಾಗ ನೋಡಿರಿ, ಇಲ್ಲಿ ವಿಜಯವಾಣಿ ನ್ಯೂಸ್ ಪೇಪರಲ್ಲೇ ಬಂದಿರುವಂಥದ್ದು, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಬೆಂಗಳೂರು ದ್ವಿತೀಯ PUCಯಲ್ಲಿ 80% ಹೆಚ್ಚಿನ ಅಂಕ ಪಡೆದಿರುವ ಮತ್ತು 3 ವರ್ಷಗಳ ಪದವಿ ವ್ಯಾಸಂಗ ಮಾಡಲಿಚ್ಛಿಸುವ ವಿದ್ಯಾರ್ಥಿಗಳಿಂದ ಕೇಂದ್ರದ ಉನ್ನತ ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಫಸ್ಟ್ನೇ ತಿಳ್ಕೊಬೇಕು ಯಾರೆಲ್ಲ ಎಲಿಜಿಬಿಲಿಟಿ ಅಂತಂದರೆ, ಸೆಕೆಂಡ್ PUC ಮುಗಿಸಿದಾರೆ ನೀವು ಎಲ್ಲರೂ ಕೂಡ. ಓಕೆ, PUCಯಲ್ಲಿ ಯಾರೆಲ್ಲ ಕೂಡ 80%ಗಿಂತ ಯಾರೆಲ್ಲ ಜಾಸ್ತಿ ಮಾಡಿದ್ರೋ ಅವರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆ, ಇದು ಯಾವ ರೀತಿ ಮತ್ತೇನಪ್ಪ ಅಂತಂದರೆ, ಯಾವ ಕೋರ್ಸ್ಗಳಪ್ಪ ಅಂತ ಅನಿಸಿದರೆ, ನೀವು ಎನಿ ಡಿಗ್ರಿ, ಓಕೆ, ನೀವು ಪ್ರೊಫೆಷ್ನಲ್ ಡಿಗ್ರಿ ಆದರೂ ತೆಗ್ರಿ, ಬೇರೆ ಒಂದು ಕೋರ್ಸಸ್ ಆದರೂ ತೆಗ್ರಿ, ಡಿಗ್ರಿ ಮಾಡ್ತಿರ್ಬೇಕು. ಓಕೆ, ಒಂದು ಅಟ್ಲೀಸ್ಟ್ 3 ವರ್ಷದ ಡಿಗ್ರಿ ಆದರೂ ಇರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಕಾಮನ್ ಡಿಗ್ರಿ ಅಂತ ಮಾಡ್ತಾರೆ, BSc BA ಈ ಥರ ಮಾಡ್ಕೊಂತ ನೋಡ್ರಿ, BCom, ಅಥವಾ ಮುಂದೆ ನೀವು ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಮಾಡ್ಕೊತೀರ, ಅಥವಾ ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಒಂದು ಡಿಗ್ರಿ ಅಂತ ಇರಬೇಕು. ಓಕೆ, ಆ ಒಂದು ಕೋರ್ಸಸ್ಗಳು ಮಾಡೋರಿಗೆ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, PM ಉಷಾ ಹೆಸರಿನಲ್ಲಿ. ಓಕೆ, ಈ ಎಲ್ಲಿ ಬರ್ತದೆ ಅಂತಂದರೆ, ನೀವು ವೆಬ್ಸೈಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಸಿಗ್ತದೆ, ಹೋಗಿ ನೋಡ್ಕೊರಿ. PM ಉಷಾ ಹೆಸರಿನಲ್ಲಿ 2024-25ನೇ ಸಾಲಿನ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯು ಜಾಲತಾಣ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಎಲ್ಲಿಯಪ್ಪ ಅಂತಂದರೆ ಜಾಲತಾಣ ನಿಮ್ಮ ಹೆಸರು ಕೊಟ್ಬಿಟ್ಟಿದ್ರೆ www.scholarship.gov.in ಅಂತಂದು ಈ ಮೂಲಕ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟ್ನಲ್ಲಿ ನೋಂದಣಿ ಅಂತಂದರೆ ಮೊದಲು ಏನು ಮಾಡ್ಕೋಬೇಕಂದ್ರೆ, ಆ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತು ಫ್ರೆಶ್ ಬ್ಯಾಚ್ ಮತ್ತು ನವೀಕೃತ ಬ್ಯಾಚ್ ಅರ್ಜಿಗಳನ್ನು ಹಾಕ್ಬೋದು. ಓಕೆ, ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಆಗಸ್ಟ್ 31ರವರೆಗೆ ಸಲ್ಲಿಸಬಹುದಾಗಿದೆ. ಅಂತಂದರೆ ಇನ್ನೂ ಕೂಡ 1 ತಿಂಗಳ ಟೈಮ್ ಇದೆ. ಅಂತಂದರೆ ಬಿಟ್ಟೆ ಈಗ ಎರಡು ದಿನ ಆಗಿದೆ ಅಷ್ಟೇ, 2-3 ದಿನ ಆಗಿದೆ ಅಷ್ಟೇ. ಭಾಳಷ್ಟು ಕೂಡ ಎಲ್ಲರೂ ಕೂಡ ಗೊತ್ತಾಗ್ತಿದೆ. ಸೊ ಹಂಗಾಗಿಬಿಟ್ಟು ಎಲ್ಲರೂ ಕೂಡ ಹಾಕ್ರಿ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ನೀವು ಅಪ್ಲಿಕೇಶನ್ ಅಂತೂ ಹಾಕ್ರಿ. ಫಸ್ಟ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ತಕ್ಷಣ ಕೆಲವೊಂದಿಷ್ಟು ನೀವು ಮಾರ್ಕ್ಸ್ ಕಾರ್ಡ್ ಆಯಿತು, ಕೆಲವೊಂದಿಷ್ಟು ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಕೂಡ ಕೇಳ್ತಾರೆ, ಹಾಕಬೇಕಾಗುತ್ತೆ. ಅದಾದ ತಕ್ಷಣ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮೊದಲ, ಇಲ್ಲಿ ಎಲ್ಲರಿಗೂ ಕೊಡಬೇಕಂತೇನಿಲ್ಲ, 80% ಆಗಿದೆ ಅಂತಂದ ತಕ್ಷಣ ಎಲ್ಲರಿಗೂ ಕೊಡಬೇಕಂತೇನಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಜನ ಅವ್ರು ಏನು ಮಾಡ್ಕೊತಾರೆ ಅಂತಂದರೆ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮೊದಲ 3 ವರ್ಷ 12,000 ರೂಪಾಯಿ. ಓಕೆ, ಈಗ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ 4 ವರ್ಷ ಡಿಗ್ರಿ ಕೂಡ ಮಾಡ್ತಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಮೊದಲ 3 ವರ್ಷ ಅಂತೂ 12,000 ಕೊಡ್ತಾರೆ. ಓಕೆ, ಇಲ್ಲಿ ಎಲಿಜಿಬಿಲಿಟಿ ಆಗಿಬಿಟ್ಟು ನೀವೇನಾದರೂ ಆಯ್ಕೆ ಆದರೆ, ಓಕೆ, ಮೊದಲು 3 ವರ್ಷ 12,000 ಕೊಡ್ತಾರೆ. ಆಮೇಲೆ ಕೊನೆ 2 ವರ್ಷ, ಫಾರ್ ಎಕ್ಸಾಂಪಲ್ 5 ವರ್ಷ ಕೋರ್ಸ್ ಮಾಡ್ತಾಯಿದ್ದಾರೆ. ಲೈಕ್ ಯಾರಪ್ಪ ಅಂತಂದರೆ ಈಗ ಅದೇ ತೊಗೊರಿ, ಈಗ MBBS ಕೋರ್ಸ್ ಅಂತ ತೊಗೊಂಡ್ರೆ 5 ವರ್ಷ ಮಾಡ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಮೊದಲು ಏನು ಮಾಡ್ತಾರೆ ಅಂತಂದರೆ 3 ವರ್ಷ 12,000 ಕೊಟ್ಟು, ಆಮೇಲೆ ಕೊನೆಯ 2 ವರ್ಷ 20,000 ರೂಪಾಯಿ ಕೊಡ್ತಾರೆ. ಈ ಮಾಹಿತಿಗೆ ಬೇಕಾದ್ರೆ ನೀವು ಕೂಡ ಕನ್ಫ್ಯೂಷನ್ ಆಗಿತ್ತು ಅಂತಂದರೆ ಅಲ್ಲಿ ನಂಬರ್ ಕೂಡ ಕೊಟ್ಟಿದ್ರೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಕೂಡ ಕೇಳಬಹುದು. ಓಕೆ, ಇದು ಓಕೆ, ಎಲ್ಲೋ ಒಂದು ಕಡೆ ಬಂದುಬಿಟ್ಟು ಏನೋ ಒಂದು ಪ್ರಮೋಷನ್ ಆಗಿತ್ತಂದರೆ ಸಿಂಪಲಾಗಿ ಹೇಳಿಬಿಡ್ತಿದ್ರು. ಬಟ್ ಈಗ ನ್ಯೂಸ್ ಪೇಪರಲ್ಲೇ ಬಂದಿತ್ತಂತಂದರೆ ಎಲ್ಲನೂ ಕೂಡ ರಿಯಾಲಿಟಿ ನಂಬಲೇಬೇಕಾಗಿರ್ತದೆ. ನಿಮಗೆ ಅದು ಎಲ್ಲೂ ಕೂಡ ಅಂತ ವೆಬ್ಸೈಟ್ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ಕಮೆಂಟ್ ಪಿನ್ ಮಾಡಿರ್ತೀನಿ ನೋಡಿ, ಬೇಕಾದ್ರೆ ಹೋಗಿ ನೋಡ್ಕೊರಿ. ಇವಾಗಲೂ ಹೋಗಿ ಬೇಗ ಅರ್ಜಿ ಸಲ್ಲಿಸಬಹುದು. ಒಂದೊಂದು ನೆನ್ಪಿಟ್ಕೋಬೇಕು, ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸರಿ, ಹೋಪ್ ಸಾಧ್ಯ ಆದಷ್ಟು ನಿಮ್ಮ ಯಾರೆಲ್ಲ 80%ಗಿಂತ ಜಾಸ್ತಿ ಇದೆಯೋ ಆ ಒಂದು ಸ್ಟೂಡೆಂಟ್ಸಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ಕೊತೀನಿ. ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಇದೇ ರೀತಿ ಮುಂದೆ ನಿಮಗೆ, ಓಕೆ, ಇದು ಮುಗಿದ ತಕ್ಷಣ ಮುಂದೆ ನಿಮಗೆ SSP ಸ್ಕಾಲರ್ಶಿಪ್ ಅಥವಾ BCM ಹಾಸ್ಟೆಲು ಕೆಲವೊಂದಿಷ್ಟು ಬೇರೆ ಸ್ಕಾಲರ್ಶಿಪ್ಪು ಬರ್ತವೆ ನಿಮಗೆ. ಅದನ್ನ ಆರಾಮ್ ಸಿಗೋ ತೊಗೋಬೋದು. ಅದನ್ನೆಲ್ಲನೂ ಕೂಡ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.